ಅನುದಿನದ ಆಹಾರ ಏಪ್ರಿಲ್ 5 ಭಾನುವಾರ. ಹೆದರಬೇಡಿರಿ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 10ನೇ ವಚನ. ಯೇಸು ಅವರಿಗೆ ಹೆದರಬೇಡಿರಿ ಅಂದನು. ಪ್ರೀತಿಯ ಅನುದಿನ ಆಹಾರ ಕುಟುಂಬದ ಸದಸ್ಯರಿಗೆ ನಮ್ಮ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಸಂತೋಷಪೂರ್ವಕವಾಗಿ ನಾವು ಪುನರುತ್ಥಾನ ದಿನದ ಶುಭಾಶಯಗಳನ್ನು ತಿಳಿಸುತ್ತೇವೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸಿದ ದಿನಗಳಲ್ಲಿ ಅನೇಕ ಸಂದೇಶಗಳನ್ನು ನೀಡುವುದರ ಮೂಲಕ ಅನೇಕ ಜನರನ್ನು ಸಂತೈಸಿದರು. ಹಲವು ಬಾರಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಮತ್ತು ವಿಶ್ವಾಸಿಗಳಿಗೆ ಹೆದರಬೇಡಿರಿ ಎಂಬುದಾಗಿ ಹೇಳಿದ್ದಾರೆ. ಆದರೆ ಹೆದರಬೇಡಿರಿ ಎಂದು ಆತನು ಶಿಷ್ಯರಿಗೆ ಹೇಳಿದ ಮಾತು ಪುನರುತ್ಥಾನದ ನಂತರ ಹೆಚ್ಚಿನ ಬಲ ಮತ್ತು ಸಾಂತ್ವನವನ್ನ ಪಡೆದುಕೊಂಡಿತು. ಆ ಪುನರುತ್ಥಾನ ಹೊಂದಿದ ಯೇಸುವನ್ನ ಗಮನಿಸಿರಿ. ಆತನು ಮಾತ್ರವೇ ಮರಣವನ್ನ ಗೆದ್ದು ಸಮಾಧಿಯಿಂದ ಮೃತ್ಯುಂಜಯನಾಗಿ ಎದ್ದು ಮೇಲೆ ಬಂದನು. ಆತನೊಬ್ಬನೇ ಶತ್ರುವಿನ ತಲೆಯನ್ನ ಜಜ್ಜಿ ಹಾಕಿದನು. ಹೆದರಬೇಡಿರಿ ಎಂದು ಆತನು ಹೇಳುವಾಗ ನಾವು ಎಂದಿಗೂ ಮರಣಕ್ಕೆ, ಸಮಾಧಿಗೆ ಅಥವಾ ಸೈತಾನನಿಗೆ ಭಯಪಡಬಾರದು ಎಂಬುದಾಗಿ ಅರ್ಥ. ಪ್ರಾಪಂಚಿಕ ನಾಯಕರು ಅಥವಾ ಅಧಿಕಾರಿಗಳು ಹೆದರಬೇಡಿರಿ ಎಂದು ಹೇಳುವಾಗ ಅವರ ಮಾತುಗಳ ಲಾಭ ತುಂಬಾ ಸೀಮಿತವಾಗಿರುತ್ತದೆ. ತುಂಬಾ ಅಂದರೆ ಅವರು ಈ ಲೋಕದ ಕೆಲವು ಭಯಗಳಿಂದ ಸ್ವಲ್ಪ ಕಾಲ ನಮಗೆ ವಿಮುಕ್ತಿಯನ್ನು ಕೊಡಬಹುದು. ಆದರೆ ಅವರು ಮಾನವ ಕುಲವನ್ನು ಸೈತಾನನಿಂದ, ಸಮಾಧಿಯ ಬಲದಿಂದ ಅಥವಾ ಮರಣದಿಂದ ಬಿಡಿಸಲು ಸಾಧ್ಯವೇ ಇಲ್ಲ. ಆದರೆ ಮೃತ್ಯುಂಜಯನಾದ ಯೇಸುವಿನ ಮಾತುಗಳನ್ನು ಕೇಳಿಸಿಕೊಳ್ಳಿರಿ. ಹೆದರಬೇಡಿರಿ. ಆತನು ಒಬ್ಬ ಪರಾಕ್ರಮಶಾಲಿ ಯುದ್ಧ ವೀರನಂತೆ ಹಾಗೂ ಸೇನಾಧೀಶ್ವರನಾದ ಕರ್ತನಂತೆ ನಿಂತುಕೊಳ್ಳುತ್ತಾನೆ. ರಾಜಾದಿರಾಜನಾಗಿ ಭೂಪರಲೋಕಗಳು ಸಕಲ ಅಧಿಕಾರವನ್ನ ಸ್ವಾಧೀನಪಡಿಸಿಕೊಂಡು ಹೀಗೆ ಪ್ರಕಟಿಸುತ್ತಾನೆ, ಹೆದರಬೇಡಿರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಮಾತ್ರವೇ ಇಂಥ ಅಲೌಕಿಕ ಶಕ್ತಿ ಇರುತ್ತದೆ. ಆತನು ಆ ಮಾತುಗಳಿಂದ ಇಡೀ ಮಾನವ ಕುಲವನ್ನ ಸಂತೈಸುವನು. ದೇವರ ಪ್ರಸನ್ನತೆಯನ್ನು ಅನುಭವಿಸದೇ ಇರುವವರು ಸಾಮಾನ್ಯವಾಗಿ ಭಯಪಡುತ್ತಾರೆ ಅಥವಾ ಆತನು ತನ್ನ ಜೀವನದ ಪರಿಸ್ಥಿತಿಗಳನ್ನು ದೈವಿಕ ಶಕ್ತಿಯಿಂದ ನಿಭಾಯಿಸಲು ಅಸಮರ್ಥನಾಗಿರುತ್ತಾನೆ. ಇದುವೇ ಶಿಷ್ಯರಿಗೂ ನಡೆಯಿತು. ಯೇಸು ಕ್ರಿಸ್ತನು ಕ್ರೂಜಿಗೆ ಹಾಕಲ್ಪಟ್ಟು ಮರಣವನ್ನು ಹೊಂದಿದಾಗ ಅವರು ಹೀಗೆ ಆಲೋಚಿಸಿದರು, ಎಲ್ಲವೂ ಮುಕ್ತಾಯದ ಹಂತಕ್ಕೆ ಬಂದಿದೆ ಎಂದು ನಿರ್ಧರಿಸಿದರು. ಅವರು ಹಿಂಬಾಲಿಸುತ್ತಿದ್ದ ಯೇಸುವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇದ್ದುದರಿಂದ ಅವರು ಸಮಸ್ಯೆ ಮತ್ತು ಒತ್ತಡದಲ್ಲಿ ಜೀವಿಸುತ್ತಿದ್ದರು. ಆದರೆ ಯೇಸು ಕ್ರಿಸ್ತನು ಅವರ ಬಳಿಗೆ ಬಂದು ಪುನರುತ್ಥಾನ ಹೊಂದಿದ ಕರ್ತನಾಗಿ ಅವರ ಮುಂದೆ ನಿಂತುಕೊಂಡು ಅವರನ್ನು ಹೆದರಬೇಡಿರಿ ಎಂದು ಸಂತೈಸಿದನು. ಈ ಮೊದಲು ಯೇಸು ಅವರ ಮಧ್ಯೆ ಶಾರೀರಿಕವಾಗಿ ಜೀವಿಸುತ್ತಿದ್ದನು. ಆ ಕಾರಣಕ್ಕಾಗಿ ಅವರು ಒಂದು ಸಮಯದಲ್ಲಿ ಒಂದು ಸ್ಥಳದಲ್ಲಿ ಮಾತ್ರ ಇರಲು ಸಾಧ್ಯವಾಗುತ್ತಿತ್ತು. ಆದರೆ ಈಗ ಮರಣದಿಂದ ಮೇಲಕ್ಕೆ ಎದ್ದವನಾಗಿ ಆತ್ಮದಲ್ಲಿ ಎಲ್ಲಾ ಕಡೆ ಒಂದೇ ಸಮಯದಲ್ಲಿ ಇರುವವನಾಗಿದ್ದಾನೆ. ಆತನು ಏಕಕಾಲದಲ್ಲಿ ಪ್ರಪಂಚದಲ್ಲಿರುವ ಎಲ್ಲ ಜನರನ್ನು ಆತನು ಸಂತೈಸಲು ಶಕ್ತನಾಗಿದ್ದಾನೆ. ಆತನು ನಮ್ಮ ಎಲ್ಲ ಸಮಯದಲ್ಲಿಯೂ ನಮ್ಮನ್ನು ಆಧರಿಸಿ ಬಲಪಡಿಸುವವನು ಆಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನು ಜೀವಿಸುತ್ತಿರುವುದರಿಂದ
ನಿನ್ನೊಂದಿಗೆ ಇರುವುದರಿಂದ ನೀವು ಭಯಪಡದೆ ಸಂತೋಷವಾಗಿ ಜೀವಿಸಬಹುದು. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಆತನು ತನ್ನ ಬಲಗೈಯನ್ನು ತನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು, ಸದಾ ಜೀವಿಸುವವನು ಆಗಿದ್ದೇನೆ. ಪ್ರಕಟಣೆ 1ನೇ ಅಧ್ಯಾಯ 17 ಮತ್ತು 18ನೇ ವಚನಗಳು. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ 1 ಸಮುವೇಲ 1ನೇ ಅಧ್ಯಾಯ 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯ. ಸಂಜೆ ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 26ರಿಂದ 56 ವಚನಗಳು. ಪುನರುತ್ಥಾನ ಹೊಂದಿರುವ ದೇವರು ನಿಮ್ಮನ್ನು ತನ್ನ ಶಕ್ತಿಯಿಂದ ತುಂಬಿಸಿ ಕಾಪಾಡಲಿ.